ನೋಡ್ರಿ, ನಾನು ಅವತ್ತೇ ಹೇಳಿದ್ದೀನಿ, KPCC ಅಧ್ಯಕ್ಷ ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ, ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ನಡೆಯೋರೆ ಎಲ್ಲರೂ ಕೂಡ. ಯಾವುದಕ್ಕೆ ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗ್ತದ? ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀನಿ. ಅದು ನನ್ನೇ ಕೇಳ್ತೀನಿ ರೀ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ನವರ ತೀರ್ಮಾನ. ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಅಧ್ಯಕ್ಷರನ್ನ, ಯಾರು ಅವ್ರ ಇಷ್ಟ ಅಲ್ವಾ? ಅವಧಿ ಮುಗ್ದಿದೆ ಆಗ್ಬೇಕು. ಈಗ ವಿಜಯನಗರ ಮುಗ್ದಿಲ್ವಾ ಮಾಡೋರ? ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ಅದೇ ಅವತ್ತು ಯಾವುದು ರಾಜಕೀಯ ಪ್ರಸ್ತಾಪ ಇಲ್ಲ ಕಣ್ರಿ. ಸುಮ್ಮನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯದ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದೆ. ನಾನು ರಾಜಕೀಯದ ಒದ್ದೇ ಹೇಳಲಿಲ್ಲ. ಅದು ಅವ್ರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದೆ ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳುವಂಥದ್ದು. ಅದು ಮಾದೇವಪ್ಪನ ಕೈನಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಇನ್ನೊಬ್ಬರ ಕೈನಲ್ಲೂ ಇಲ್ಲ. ಪರಮೇಶ್ವರ್ ಅವ್ರಿಗೆ ಸೇರಿದಂತೆ ಒಂದಷ್ಟು ಹಿರಿಯರಿಗೆ ಗೊಂದಲ ಇತ್ತು ಪವರ್ ಶೇರಿಂಗ್ ವಿಚಾರಕ್ಕೆ. ಹೈಕಮಾಂಡ್ ಹತ್ತಿರಂದು ಅವರವರೇ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಾವೆಲ್ಲ ಯಾಕಿರ್ಬೇಕು ಅಂತ ಪರಮೇಶ್ವರ್ ಅವ್ರು ಕೇಳಿದ್ರು. ಅವ್ರ ಅಭಿಪ್ರಾಯ ಅದು. ಅಲ್ಲ, ಗೊಂದಲ ಏನಾದ್ರು ಸರಿ ಹೋಯ್ತಾ ಸರ್ ಅವತ್ತಿನ ಮೀಟಿಂಗ್ ಅಲ್ಲಿ? ಅವ್ರ ಅಭಿಪ್ರಾಯ ಇದೆ. ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಅದನ್ನ ಹೈಕಮಾಂಡ್ ಅವರೇ ಹೇಳ್ಬೇಕು ಅವ್ರಿಗಷ್ಟೇ. ನೋಡ್ರಿ, ಸ್ಪಷ್ಟ ಇನ್ನೊಂದು ತಿಳ್ಕೊಂಬಿಡಿ, ಅವತ್ತು ನಾವು ಸೇರಿದ್ದು ಊಟಕ್ಕೂ ಹೊರತು ಬೇರೆ ಯಾವುದೇ ರಾಜಕಾರಣಕ್ಕಲ್ಲ. ಹೊಸ ವರ್ಷದಲ್ಲಿ ಸೇರೋಣ ಅಂತ ಹೇಳಿ ಅನ್ಕೊಂಡಿದ್ದೋ. ಹೊಸ ವರ್ಷದಲ್ಲಿ ನಾವ್ಯಾರು ಎಲ್ಲ ಕ್ಷೇತ್ರದಲ್ಲಿದ್ದೋ ನಾವೆಲ್ಲ. ಅವರು ಊಟಕ್ಕೆ ಸೇರ್ಲಿಕ್ಕೆ ಆಗಿರಲಿಲ್ಲ. ಅವ್ರು ಸತೀಶ್ ಅವರು ನಾನು ನಾಳೆ ಇರೋದಿಲ್ಲ ಇವತ್ತೇ ಎಲ್ಲ ಸೇರೋಣ ಬೇಕಾದ್ರೆ ಇದ್ರು. ಆಯಿತು ಅಂತ ಹೇಳಿ ಊಟ ಮಾಡಿದ್ದೇವೆ. ಊಟ ಮಾಡುವಂಥ ಕಾಲದಲ್ಲಿ ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮತ್ತು ಏನು ಸರ್ಕಾರದ ಕ್ರೆಡಿಬಿಲಿಟಿ ಬಗ್ಗೆ ಎಲ್ಲ ಏನೇನು ಯಾವ ಥರ ಇದೆ, ಭಾಳ ಹೈಯಲ್ಲಿದ್ದೀವಿ ನಾವು ಅಂತ ಹೇಳಿ ನಮ್ಮ ಅಭಿಪ್ರಾಯ. ನೀವು ಹೇಳ್ತೀರಿ ಇಲ್ಲ ಸರ್ಕಾರದ ಕ್ರೆಡಿಬಿಲಿಟಿ ಭಾಳ ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಅದಕ್ಕೋಸ್ಕರ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಇವೆಲ್ಲ ಸರಿಪಡಿಸ್ಕೋಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಜನರಲಾಗಿ ಚರ್ಚೆ ಮಾಡಬಹುದು. ಆದರೆ ಅದನ್ನೆಲ್ಲ ದೊಡ್ಡ ವ್ಯಾಖ್ಯಾನ ಮಾಡಿ ದೊಡ್ಡ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಇರಲ್ಲ ಸರ್. ಈಗ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋದು ಚರ್ಚೆ ಮತ್ತು ಮೊನ್ನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. ಹಿಂದೆ 1979 ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು. ಅವಾಗ ದೇವರಾಜ ಅರಸನ್ನ ತೆಗೆದಿದ್ದೆ ಆ ಕಾರಣದಿಂದ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ 1 ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಲ್ಲ 2 ನಾನು ಇಟ್ಕೊಳ್ತೀನಿ ಇದ್ರು. ಅವಾಗ ಹೈಕಮಾಂಡ್ನವರು ಅವರನ್ನು ಪಕ್ಷದಿಂದನೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ದೇ ಇದ್ದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಅಂತ ಅವಶ್ಯಕತೆ ಏನಿದೆ? ಈಗ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ? ಹೈಕಮಾಂಡ್ ಶಕ್ತಿ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎಲ್ಲ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾವ ರೀತಿ ತಿರುಗಿಸಿ ಏನ್ ಕೇಳಿದ್ರೆ ಏನು ಬರಲ್ಲ. ನಡೀರಿ ಹೋಗೋಣ. ಏನಿದೆ ಪೂರ್ತಿ ಸರ್ದೆ ಬಿಟ್ಟಿದ್ದೀವಿ. ಬೇಡ ಏನಂತೆ ಮಂತ್ರಿಗಿರಿನೂ ಬೇಡ ಬೇಕಾದ್ರೆ ಆಯ್ತ್ರಿ. ನೋಡಿ, ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ? ನೀವು ನಾನು ಮೊದಲು ಏನಾದರೂ ಸಪೋಸ್ ಈಗ ನೀವು ಸರಿ ಇಲ್ಲ ಅಂತ 1 ಬೆಟ್ಟು ನಿಮ್ಮ ಕಡೆ ನಾನು ತೋರಿಸಿದ್ರೆ ನನ್ನ ಕಡೆ 3 ಬೆಟ್ಟು ಇರ್ತವೆ. ನೀವು ಒಂದು ಅಂಶದಲ್ಲಿ ನೀವು ತಪ್ಪಿತಸ್ಥರು ಅಂತ ನಾನು ನಿಮ್ಮನ್ನು ತೋರಿಸಿದ್ರೆ ನಾನು ನಿಮ್ಮ 3 ಪಟ್ಟು ತಪ್ಪಿತಸ್ಥ ಇರ್ತೇನೆ. ಹಾಗೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರ ಮೇಲೆ ಏನು ಆರೋಪ ಮಾಡ್ತೀವಿ, ಆ ಆರೋಪ ಆ ತಪ್ಪು ನಾವು ಮಾಡಿದ್ದು, ಆಗ ನಮಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ನಮಗೆ ಹಕ್ಕಿರ್ತದೆ. ನಾವೇ ಕೊಳತ ಗುಂಡಿ, ನೀವು ಏನಪ್ಪ ಯಾವುದೋ ಒಂದು ಸಣ್ಣ ಗುಂಡಿ ಆಗ್ಬಿಟ್ಟೈತೆ ಅಂತ ಹೇಳಿ ಅವ್ರಿಗೆ ಹೇಳೋದು ಏನಿತ್ತು? ಅದು ಯಾರೋ ಹೇಳ್ತಾರೆ ನೊಣ ಬಿದ್ದಿರ್ತದೆ ಎಲೆನಲ್ಲಿ ಊಟ ಮಾಡೋಲ್ಲಿ, ಅಲ್ಲಿ ಅವ್ರ ಎಲೆನಲ್ಲಿ ಹೆಗ್ಣ ಬಿದ್ದಿರ್ತದೆ. ನೊಣ ತೋರಿಸ್ಬಿಟ್ಟು ಅವರು ಅಪಹಾಸ್ಯ ಮಾಡ್ತಾರೆ. ಈ ಥರದಲ್ಲಿ BJP ಅವರ ನಡವಳಿಕೆ.